ಮಂಡ್ಯ ಜೈಲಿನಲ್ಲೂ ಹೈಫೈ ಟ್ರೀಟ್ಮೆಂಟ್ ಆರೋಪ ಕೇಳಿ ಬಂದಿದೆ. ಖೈದಿಗೆ ಅನಧಿಕೃತ ಸ್ಪೆಷಲ್ ವಾರ್ಡ್ ನೀಡಿದ್ರಾ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಅಧಿಕಾರಿಗಳ ದಿಢೀರ್ ಭೇಟಿ ವೇಳೆ ಜೈಲಿನ ಕರ್ಮಕಾಂಡ ಬಯಲಾಗಿದೆ. ಮಂಡ್ಯ ಜೈಲು ಹಾಗೆ ಮಿಮ್ಸ್ ಆಸ್ಪತ್ರೆಗೆ ಅಧಿಕಾರಿಗಳು ದಿಢೀರ್ ಅಂತ ಭೇಟಿಯನ್ನ ನೀಡಿದ್ರು. ಈ ಸಂದರ್ಭದಲ್ಲಿ ಗಂಭೀರ ಆರೋಗ್ಯ ಸಮಸ್ಯೆ ಇಲ್ಲದಿದ್ರೂ ಕೂಡ ಆತನನ್ನ ವಿಚಾರಣಾಧೀನ ಖೈದಿಯನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿರೋದು ಬೆಳಕಿಗೆ ಬಂದಿದೆ. ಹಾಗೆ ಇಲ್ಲಿ ಮತ್ತೊಂದು ವಿಚಾರ ಅಂತ ಅಂದ್ರೆ ವಿಚಾರಣೆ ವೇಳೆ ಖೈದಿ ಜೊತೆ ಒಬ್ಳು ಯುವತಿ ಕೂಡ ಇದ್ಲು ಎನ್ನುವಂತಹ ವಿಷಯ ಕೂಡ ಪತ್ತೆಯಾಗಿದೆ. ಖೈದಿ ಮೊಹಮ್ಮದ್ ಹುಸೇನ್ ಅನಧಿಕೃತ ವಾರ್ಡ್ನಲ್ಲಿ ಈತ ಪತ್ತೆಯಾಗಿದ್ದಾನೆ. ಅಂದ್ರೆ ಈತನಿಗೆ ಏನೋ ಗಂಭೀರವಾದಂತಹ ಆರೋಗ್ಯ ಸಮಸ್ಯೆ ಇರಲಿಲ್ಲ, ಬಟ್ ಸ್ಟಿಲ್ ಈತನಿಗೆ ಅನಧಿಕೃತ ಸ್ಪೆಷಲ್ ವಾರ್ಡ್ ನೀಡಲಾಗಿತ್ತು, ಅದು ಕೂಡ ಪತ್ತೆಯಾಗಿದೆ. ಅದರ ಜೊತೆಗೆ ಖೈದಿ ಜೊತೆ ಒಬ್ಳು ಯುವತಿ ಕೂಡ ಇದ್ಲು ಎನ್ನುವಂಥ ವಿಚಾರ ಬೆಳಕಿಗೆ ಬರ್ತಾ ಇದೆ. ಹೀಗಾಗಿ ಮಂಡ್ಯ ಜೈಲಿನಲ್ಲೂ ಕೂಡ ಹೈಫೈ ಟ್ರೀಟ್ಮೆಂಟ್ ಸಿಗ್ತಾ ಇದೆಯಾ ಎನ್ನುವಂಥ ಒಂದಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. KSLSA ಅಧಿಕಾರಿಗಳು ದಿಢೀರ್ ಅಂತ ಭೇಟಿಯನ್ನು ನೀಡ್ತಾರೆ. ಪ್ರಮುಖವಾಗಿ ಮಂಡ್ಯ ಜೈಲಿಗೆ ಭೇಟಿಯನ್ನು ನೀಡಿದ್ರು. ಅದಾದ್ಮೇಲೆ ಮಿಮ್ಸ್ ಆಸ್ಪತ್ರೆಗೆ ಅಧಿಕಾರಿಗಳು ದಿಢೀರ್ ಅಂತ ಭೇಟಿಯನ್ನು ನೀಡಿದಾಗ ಮಂಡ್ಯ ಜೈಲಿನ ಕರ್ಮಕಾಂಡ ಬಯಲಾಗಿದೆ. Court pending case without information of the judge, you can't do anything. Without order of the custody of the court, don't admit unless emergency. ಜೀವ ಹೋಗುತ್ತೆ ಆ ಸಂದರ್ಭದಲ್ಲಿ ಮಾಡ್ತಾರೆ. Sometimes madam from the legal payment ಕೊಡ್ತೀನಿ. Then if the doctor says he needs admission, they'll admit her. Jail patient. ಅದು ನಮಗೆ ಪರ್ಮಿಷನ್ ಮೇಲೆ ಕಳಿಸ್ಕೊಡ್ತಾರೆ ಆರ್ಡರ್ ಮಾಡ್ತೀವಿ ಆಯ್ತಾ. ಕೊಪ್ಪಳದಲ್ಲೆಲ್ಲ ಹಂಗೆ ಮಾಡ್ತೀವಿ ನಾವು ಆರ್ಡರ್ ಕೊಟ್ಟರೆ ಆರ್ಡರ್ ಮಾಡ್ತಾರೆ.